ವಾಗಿ ನಮ್ಮ ಹೋಟೆಲ್ ಮಾಲೀಕರ ಪತ್ತಿನ ಸಹಕಾರ ಸಂಘಕ್ಕೆ ನಮ್ಮ ಹಾರ್ದಿಕ ಅಭಿನಂದನೆಗಳು. ಇಷ್ಟೊತ್ತು ಸಹಕಾರ ಸಂಘ ಮಾಡಿದಂಥ ಸೇವೆ ಮತ್ತು ಸಾಧನೆ ಬಗ್ಗೆ ಕೇಳಿ ಬಹಳ ಸಂತೋಷ ಆಯಿತು. ರವಿಶಾಸ್ತ್ರಿ ಅವರು ಹೇಳ್ತಿದ್ರು, ಶ್ರೀ ಚಂದ್ರೇಗೌಡರು ಹೇಳ್ತಿದ್ರು, ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿದ್ರೆ ನಾನ್ ಕೋಆಪರೇಷನ್ ಜಾಸ್ತಿ ಅಂತ. ಆದರೆ ಇಲ್ಲಿ ಈ ಕೋಆಪರೇಟಿವ್ ಸೊಸೈಟಿಲಿ ನಾನ್ ಕೋಆಪರೇಷನ್ ನಾನು ಮಾಡ್ತೀನಿ ಅಂತ ಮುಂದೆ ಬಂದೆಲ್ಲ ಮಾಡ್ತಿರೋದ್ರಿಂದ ಬಹಳ ಚೆನ್ನಾಗಿದೆ. ಅದನ್ನ ಕನ್ನಡದಲ್ಲಿ ಹೇಳಿದ್ರೆ ಅಸಹಕಾರ ಅಂತ, ನಾನ್ ಕೋಆಪರೇಷನ್. ಆ ಸಹಕಾರ ಅಂದ್ರೆ ಎಲ್ಲ ರೀತಿಯ ಸಹಕಾರ. ಈ ಸಂಘದಲ್ಲಿ ಇರುವಂತದ್ದು ಒಂದು ಬಹಳ ವಿಶೇಷತೆ ಅಂತ ಕೇಳಿ ಅದನ್ನು ಗುರುತಿಸಿ ಪ್ರಶಸ್ತಿ ಕೊಟ್ಟಿರುವಂಥದ್ದು ಬಹಳ ಸಂತೋಷದ ವಿಚಾರ. ಈ 4-6 ಜನ ಒಟ್ಟಿಗೆ ಸೇರಿ ಕೆಲಸ ಮಾಡುವಂಥದ್ದು ಇದೆಯಲ್ಲ, ನಮ್ಮ ಭಾರತೀಯರು ಇದನ್ನು ತುಂಬ ಚೆನ್ನಾಗಿ ಮೈಗೂಡಿಸ್ಕೊಳ್ಬೇಕು. ಇದೊಂದು ಉದಾಹರಣೆ, ಈ ಸಂಘ ಒಂದು ಉದಾಹರಣೆ. ಒಂದು ಸಂಘ ಅಥವಾ ಸಹಕಾರ ಸಂಘ ಮಾತ್ರ ಅಲ್ಲ, ಯಾವ ಉದ್ಯಮ ಆಗ್ಬೋದು, ಏನಾಗ್ಬೋದು, ನಾವು 4-6 ಜನ ಒಟ್ಟಿಗೆ ಸೇರಿ ನಾವು ಮಾಡೋ ಹಾಗಿರ್ಬೇಕು. ಅದೆಲ್ಲ ಚೆನ್ನಾಗಿ ಆಗ್ಬೇಕಾದ್ರೆ ನೀವು ಏನು ಈ ಸಹಕಾರ ಸಂಘದಲ್ಲಿ ಏನು ಉದ್ದೇಶವನ್ನು ಇಟ್ಕೊಂಡಿದ್ದಾರೋ, ಸರ್ವಿಸ್ ಆ್ಯಂಡ್ ಸೆಕ್ಯೂರಿಟಿ, ಸೇವೆ ಮತ್ತು ಸುರಕ್ಷತೆ, ಈ ರೀತಿಯಾದಂಥ ಎತ್ತರವಾದ ಆದರ್ಶ ಇದ್ದರೆ ಮಾತ್ರ ಪರಸ್ಪರ ಒಬ್ರಿಗೊಬ್ರು ಸಹಕಾರ ಕೊಟ್ಟು ಮಾಡೋಕ್ಕಾಗ್ತದೆ. ಅದನ್ನು ಸಂಸ್ಥಾಪನೆ ಮಾಡಿದಂಥವರು ಆ ಒಂದು ಉದ್ದೇಶವನ್ನು ಗುರಿಯನ್ನಾಗಿ ಇಟ್ಕೊಂಡು ಆ ಗುರಿಗೆ ಬದ್ಧರಾಗಿ, ಉದ್ದೇಶಕ್ಕೆ ಬದ್ಧರಾಗಿ ನಡೆಸ್ಕೊಂಡು ಬಂದು ಮುಂದಿನ ಪೀಳಿಗೆಗೆ ಕೊಟ್ಟಿದ್ದಾರೆ. ಅದನ್ನು ಕೂಡ ಬಹಳ ಚೆನ್ನಾಗಿ ಮಾಡ್ತೀವಿ. ಶ್ರೀ ಆನಂದ್ ಶೆಟ್ಟಿ ಅವರು, ಹೇಮಂತ್ ಅವರು ಬಹಳ ಚೆನ್ನಾಗಿ ಮುಂದುವರಿಸ್ತೀವ್ರಿ ನಮ್ಮ ನಾರಾಯಣ ಹೆಗ್ಡೆ ಅವರ ನೇತೃತ್ವದಲ್ಲಿ ಅಂತ ಕೇಳಿ ಬಹಳ ಸಂತೋಷ ಆಯಿತು. ಇದನ್ನ ಸುಮಾರು 150 ವರ್ಷಕ್ಕಿಂತ ಹಿಂದೆ ಸ್ವಾಮಿ ವಿವೇಕಾನಂದರು ಭಾರತದ ಪರಿಸ್ಥಿತಿಯನ್ನು ನೋಡಿದಾಗ ಸ್ವಲ್ಪ ಬೇಜಾರು ಮಾಡ್ಕೊಂಡು ಹೇಳಿದ್ರು. 1898 ಮದ್ರಾಸ್ ನಗರದಲ್ಲಿ ಉಪನ್ಯಾಸ ಮಾಡುವಾಗ, ಅಮೆರಿಕದಿಂದ ಹಿಂದಿರುಗಿ ಬಂದ್ಮೇಲೆ ಅವ್ರಿಗೆ ಭವ್ಯವಾದಂಥ ಸ್ವಾಗತ ಆಗುತ್ತೆ. ಅವಾಗ ಒಂದು ಮಾತನ್ನು ಹೇಳ್ತಾರೆ, ದುಃಖ ಪಟ್ಕೊಂಡು ಹೇಳುವಂಥದ್ದು, ಆದ್ರೆ ಜೋರಾಗಿ ಹೇಳಿದ್ದವರು, 3 Indians cannot work together for 5 minutes. 3 ಜನ ಭಾರತೀಯರು ಒಟ್ಟಿಗೆ ಸೇರಿ 5 ನಿಮಿಷ ಒಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ. ಈ ಒಟ್ಟಿಗೆ ಸೇರಿ ಕೆಲಸ ಮಾಡೋದನ್ನ, ಸಂಘಟಿತರಾಗಿ ಕೆಲಸ ಮಾಡೋದನ್ನ, ಆರ್ಗನೈಸ್, ಅದನ್ನ ನಾವು ಪಾಶ್ಚಿಮಾತ್ಯ ದೇಶದವರಿಂದ ಕಲ್ತ್ಕೊಳ್ಬೇಕು. ಅವರು ನಮ್ಮಿಂದ ಕಲಿಯೋದು ಬೇಕಾದಷ್ಟಿದೆ, ನಾವು ಕೂಡ ಅವರಿಂದ ಕಲ್ತ್ಕೊಳ್ಬೇಕು. ಈ ರೀತಿ ಒಟ್ಟಿಗೆ ಸೇರಿ ಕೆಲಸ ಮಾಡೋದನ್ನ, ಉತ್ಸಾಹದಿಂದ ಕೆಲಸ ಮಾಡೋದ್ರಿಂದ, ಛಲದಿಂದ ಕೆಲಸ ಮಾಡೋದನ್ನೆಲ್ಲ ನಾವು ಕಲ್ತ್ಕೊಳ್ಬೇಕಾಗಿದೆ. ಇದನ್ನ ಮಾಡಬೇಕಾದ್ರೆ ನಾವು ಯಾವಾಗಲೂ ಈ ನಾನು ನನ್ನದು ಅನ್ನೋದನ್ನ ತೆಗೆದು ಹಾಕಿ ನಾವು ನಮ್ಮದು ಅನ್ನೋದನ್ನ ಹಾಕಬೇಕು. ಮೊದಲು ಈ ಸಹಕಾರ ಸಂಘ ನಮಗೆಲ್ಲ ತೋರಿಸ್ಕೊಟ್ರು, ನಾವು ನಮ್ಮದು ಮೊದಲು, ನಾನು ನನ್ನದು ಬರ್ತದೆ. ನಾನು ನಮ್ಮದು ಚೆನ್ನಾಗಿದ್ದು ಬಿಟ್ರೆ ನಾನು ನನ್ನದು ಚೆನ್ನಾಗಿ ಆಗೇ ಆಗುತ್ತೆ. ನಾವೆಲ್ಲ ಚೆನ್ನಾಗಾಗಬೇಕು ಅನ್ನೋ ಉದ್ದೇಶ ಇದ್ರೆ ಅದರೊಳಗಡೆ ನಾನು ಇದ್ದೀನಿ. ಆದ್ರಿಂದ ಇಂಡಿವಿಜುವಲ್ ಅಂಡ್ ಕಲೆಕ್ಟಿವ್ ಡೆವಲಪ್ಮೆಂಟ್ ಮತ್ತು ಇಂಡಿವಿಜುವಲ್ ಮತ್ತು ಕಲೆಕ್ಟಿವ್ ಪ್ರೋಗ್ರೆಸ್ಗೆ ನಾವೆಲ್ಲರೂ ಕೂಡ ಅದನ್ನು ಗುರಿಯಾಗಿ ಇಟ್ಕೊಂಡಿರ್ಬೇಕು. ಹಾಗೆ ಮಾಡ್ತಾ 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 ಯಾವುದನ್ನ ನಮ್ಮ ಶಾಸ್ತ್ರದಲ್ಲಿ ಹೇಳಿದರು, ಭಗವಾನ್ ಬುದ್ಧ ಅಷ್ಟು ವರ್ಷದಿಂದ ಹೇಳಿದ್ರು, ಬಹುಜನ ಸುಖಾಯ ಬಹುಜನ ಹಿತಾಯ. ಎಲ್ಲರೂ ಸರ್ವೇ ಜನ ಸುಖಾಯ ಆಗಲ್ಲ, ಬಹುಜನ ಸುಖಾಯ ಬಹುಜನ ಹಿತಾಯ.